ಅರೆ ಅರೆ ತಮ್ಮ, ಈ ಜ್ಞಾನ ಮಾರ್ಗದಲ್ಲಿ ತೀವ್ರಗತಿಯಲ್ಲಿ ಹೋಗುವ ಸಹಜ ವಿಧಿ ಏನು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಈ ಜ್ಞಾನದಲ್ಲಿ ತೀವ್ರವಾಗಿ ಹೋಗಬೇಕೆಂದರೆ ಮತ್ತೆಲ್ಲ ವಿಚಾರಗಳನ್ನು ಬಿಟ್ಟು ತಂದೆಯ ನೆನಪಿನಲ್ಲಿ ತೊಡಗಿ, ಇದರಿಂದ ವಿಕರ್ಮ ವಿನಾಶವಾಗಲಿ ಮತ್ತು ಪೂರ್ಣ ಕೊಳಕು ಹೊರಟು ಹೋಗಲಿ. ನೆನಪಿನ ಯಾತ್ರೆ ಶ್ರೇಷ್ಠ ಪದವಿಗೆ ಆಧಾರವಾಗಿದೆ. ಇದರಿಂದಲೇ ನೀವು ಕವಡೆಯಿಂದ ವಜ್ರ ಸಮಾನರಾಗುತ್ತೀರಿ. ನಿಮ್ಮನ್ನು ಕವಡೆಯಿಂದ ವಜ್ರ ಪತಿತರಿಂದ ಪಾವನರನ್ನಾಗಿ ಮಾಡುವುದೇ ತಂದೆಯ ಕರ್ತವ್ಯವಾಗಿದೆ. ಇದನ್ನು ಬಿಟ್ಟು ತಂದೆಯು ಇರಲು ಸಾಧ್ಯವಿಲ್ಲ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಈ ಪ್ರಪಂಚದಲ್ಲಿ ಕೆಲವರು ಹಂಸಗಳಂಥವರು ಇದ್ದಾರೆ ಮತ್ತು ಕೊಕ್ಕರೆಗಳಂಥವರು ಇದ್ದಾರೆ. ಈ ಲಕ್ಷ್ಮೀನಾರಾಯಣರು ಹಂಸಗಳಾಗಿದ್ದಾರೆ. ತಾವು ಇವರ ರೀತಿ ಆಗಬೇಕಾಗಿದೆ. ನಾವು ದೈವಿ ಸಂಪ್ರದಾಯದವರಾಗುತ್ತಿದ್ದೇವೆ ಎಂದು ತಾವು ಹೇಳುತ್ತೀರಿ. ಅದಕ್ಕೆ ತಂದೆಯು, ನೀವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ, ನಾನು ನಿಮ್ಮನ್ನು ಹಂಸಗಳನ್ನಾಗಿ ಮಾಡುತ್ತೇನೆ. ಈಗ ಪೂರ್ಣವಾಗಿ ಇನ್ನೂ ಆಗಿಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಈಗ ಹಂಸಗಳಾಗುವ ಪುರುಷಾರ್ಥ ಮಾಡ್ತಿದ್ದೀರಿ. ತಾವು ಈ ಲಕ್ಷ್ಮೀನಾರಾಯಣರಂತೆ ಹಂಸಗಳು ಅರ್ಥಾತ್ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು. ಲೇ ತಮ್ಮ, ಪುರುಷಾರ್ಥ ಮಾಡುತ್ತಿದ್ದಾರೆ. ಯಾವಾಗ ಜ್ಞಾನವು ಪೂರ್ಣವಾಗುತ್ತದೋ ಆಗ ಯುದ್ಧ ಪ್ರಾರಂಭವಾಗುತ್ತಂತೆ. ಜ್ಞಾನವಂತೂ ಪೂರ್ಣ ತಿಳಿದುಕೊಳ್ಳಬೇಕು. ಈ ಯುದ್ಧವೇ ಅಂತಿಮವಾಗುವುದು. ಈಗಂತೂ ಯಾರೂ 100% ಆಗಿಲ್ಲ. ಆದ್ದರಿಂದ ಮನೆ ಮನೆಗೆ ಸಂದೇಶವನ್ನು ತಲುಪಿಸಬೇಕಾಗಿದೆ. ಬಹಳ ದೊಡ್ಡ ಕ್ರಾಂತಿಯಾಗತ್ತೆ. ಯಾರದೆಲ್ಲ ದೊಡ್ಡ ದೊಡ್ಡ ಆಧಾರಗಳಿವೆಯೋ ಎಲ್ಲವೂ ಅಲುಗಾಡತೊಡಗುತ್ತವೆ. ಭಕ್ತಿಯ ಸಿಂಹಾಸನವು ಅಲುಗಾಡತೊಡಗುವುದು. ಈಗ ಭಕ್ತರ ರಾಜ್ಯವಿದೆ ಅಲ್ಲವೇ, ಅದರ ಮೇಲೆ ನೀವು ಜಯ ಪಡೆಯುತ್ತೀರಿ. ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ. ನಂತರ ಇದು ಪರಿವರ್ತನೆ ಆಗುತ್ತದೆ. ಲಕ್ಷ್ಮೀನಾರಾಯಣರ ರಾಜ್ಯ ಆಗಿಬಿಡುತ್ತದೆ. ತಾವು ಸಾಕ್ಷಾತ್ಕಾರವನ್ನು ಮಾಡುತ್ತಿರುತ್ತೀರಿ. ಪ್ರಾರಂಭದಲ್ಲಿ ರಾಜಧಾನಿಯು ಹೇಗೆ ನಡೆಯುತ್ತದೆ ಎಂದು ನಿಮಗೆ ಬಹಳ ಸಾಕ್ಷಾತ್ಕಾರಗಳನ್ನು ಮಾಡಿಸಲಾಗಿದೆ. ಆದರೆ ಯಾರು ಸಾಕ್ಷಾತ್ಕಾರವನ್ನು ನೋಡಿದ್ದಾರೆಯೋ ಅವರು ಇಂದಿಲ್ಲ. ಇದು ಸಹ ನಾಟಕದಲ್ಲಿ ನೋಂದಾವಣೆಯಾಗಿದೆ. ಯಾರ ಪಾತ್ರವಿದೆಯೋ ಅವರು ನಡೆಯುತ್ತಲೇ ಇರುತ್ತಾರೆ. ಇದರಲ್ಲಿ ನಾವು ಯಾರದೇ ಮಹಿಮೆಯನ್ನು ಮಾಡುತ್ತೇವೆಯೇ? ತಂದೆಯೂ ಸಹ ತಿಳಿಸುತ್ತಾರೆ, ನೀವು ನನ್ನ ಮಹಿಮೆಯನ್ನು ಮಾಡುತ್ತೀರಿ. ಪತಿತರಿಂದ ಪಾವನರನ್ನಾಗಿ ಮಾಡುವುದು ನನ್ನ ಕರ್ತವ್ಯ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಇಡೀ ವಿಶ್ವವೇ ನಮ್ಮ ವಿರುದ್ಧವಾಗಿ ನಿಂತರೂ ಹೆದರಬೇಕಾಗಿಲ್ಲ. ಬಾಬಾ ನಮ್ಮೊಂದಿಗೆ ಇದ್ದರೆ ಚಿಂತೆ ಇನ್ನೇನಿಲ್ಲ. ಅಣ್ಣ, ಬಾಬಾ ಹೇಳ್ತಾರೆ, ಈಗ ಈ ದೇವಿ ದೇವತಾ ಧರ್ಮವು ಪ್ರಾಯಲೋಪವಾಗಿದೆ. ಈ ಮಾತುಗಳನ್ನು ಸಹ ನೀವು ಈಗಲೇ ತಿಳಿದಿದ್ದೀರಿ ಮತ್ತು ತಿಳಿದುಕೊಳ್ಳುತ್ತೀರಿ. ಮತ್ಯಾರೂ ತಿಳಿಯಲು ಸಾಧ್ಯವಿಲ್ಲ. ಅವೆಲ್ಲವೂ ಮನುಷ್ಯರ ಮಾತಾಗಿದೆ. ವಿಕಾರದಿಂದಂತೂ ಎಲ್ಲರೂ ಜನಿಸಿದ್ದಾರೆ ಅಲ್ಲವೇ? ಸತ್ಯುಗದಲ್ಲಿ ವಿಕಾರದ ಯಾವುದೇ ಮಾತೇ ಇರೋದಿಲ್ಲ. ದೇವತೆಗಳು ಪವಿತ್ರರಾಗಿದ್ದರು. ಇಲ್ಲಿ ಯೋಗ ಬಲದಿಂದಲೇ ಎಲ್ಲವೂ ನಡೆಯುತ್ತಿತ್ತು. ಇಲ್ಲಿನ ಪತಿತ ಮನುಷ್ಯರಿಗೆ ಅಲ್ಲಿ ಮಕ್ಕಳು ಹೇಗೆ ಜನಿಸುತ್ತಾರೆ ಎಂದು ಗೊತ್ತೇ ಇಲ್ಲ. ಅದರ ಹೆಸರೇ ಆಗಿದೆ ನಿರ್ವಿಕಾರಿ ಪ್ರಪಂಚ. ವಿಕಾರದ ಮಾತೇ ಇಲ್ಲ. ಪ್ರಾಣಿ ಪಕ್ಷಿಗಳು ಹೇಗೆ ಜನಿಸುತ್ತೇವೆ ಎಂದು ಕೇಳುತ್ತಾರೆ. ಅದಕ್ಕೆ ತಿಳಿಸಿ, ಅಲ್ಲಿ ಯೋಗ ಬಲವಿರುತ್ತೆ. ವಿಕಾರದ ಮಾತೇ ಇರೋದಿಲ್ಲ. ಅಲ್ಲಿ 100% ನಿರ್ವಿಕಾರತೆ ಇರುತ್ತೆ. ನಾವಂತೂ ಶುಭವನ್ನು ಹೇಳುತ್ತೇವೆ ಅಂದ ಮೇಲೆ ನೀವು ಅಶುಭವನ್ನ ಏಕೆ ಹೇಳುತ್ತೀರಿ? ಇದರ ಹೆಸರೇ ಆಗಿದೆ ವೇಶ್ಯಾಲಯ ಮತ್ತು ಅದರ ಹೆಸರಾಗಿದೆ ಶಿವಾಲಯ. ಶಿವ ತಂದೆಯು ಅಂತಹ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಶಿವ ತಂದೆಯು ಸರ್ವೋತ್ತಮ ಶಿಖರವಾಗಿದ್ದಾರೆ. ಶಿವಾಲಯವನ್ನು ಸಹ ಎಷ್ಟು ಎತ್ತರವಾಗಿ ಮಾಡಿಸುತ್ತಾರೆ. ನಿಮ್ಮಿಂದ ಬೇಅದ್ದಿನ ಸನ್ಯಾಸ ಮಾಡಿಸುತ್ತಾರೆ. ಏಕೆಂದರೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಈ ಸ್ಮಶಾನದಿಂದ ಬುದ್ಧಿಯನ್ನು ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ.
ಈಗ ಅಂತಿಮ ಸಮಯವಾಗಿದೆ. ಎಲ್ಲರ ಲೆಕ್ಕಾಚಾರವು ಸಮಾಪ್ತಿಯಾಗಲಿದೆ. ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಎಲ್ಲರಲ್ಲಿ ಪೂರ್ಣ ಪಾತ್ರವು ತುಂಬಲ್ಪಟ್ಟಿದೆ. ಆತ್ಮವು ಶರೀರ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ. ಅಂದ ಮೇಲೆ ಆತ್ಮವು ಅವಿನಾಶಿಯಾಗಿದೆ, ಪಾತ್ರವು ಅವಿನಾಶಿ ಆಗಿದೆ. ಇದರಲ್ಲಿ ಯಾವುದೇ ಅಂತರವಾಗುವುದಿಲ್ಲ. ಇದು ಚಾಚೂ ತಪ್ಪದೆ ಪುನರಾವರ್ತನೆ ಆಗುತ್ತಲೇ ಇರುತ್ತದೆ. ಇದು ಬಹಳ ದೊಡ್ಡ ಬೇಅದ್ದಿನ ನಾಟಕವಾಗಿದೆ. ನಂಬರ್ ವಾರಂತೂ ಇದ್ದೇ ಇರುತ್ತಾರೆ. ಕೆಲವರು ಆತ್ಮಿಕ ಸರ್ವಿಸ್ ಮಾಡುವವರು, ಕೆಲವರು ಸ್ಥೂಲ ಸರ್ವಿಸ್ ಮಾಡುವವರು. ಬಾಬಾ, ನಾವು ತಮ್ಮ ಬಾಲಕರಾಗುತ್ತೇವೆ, ಇದು ಕೆಲವರು ಹೇಳುತ್ತಾರೆ. ಅಂದಾಗ ಅಲ್ಲಿಯೂ ವಿಮಾನದ ಮಾಲೀಕರಾಗುತ್ತಾರೆ. ಇಂದಿನ ದೊಡ್ಡ ದೊಡ್ಡವರು ನಮಗಾಗಿ ಇದು ಸ್ವರ್ಗವಾಗಿದೆ, ದೊಡ್ಡ ದೊಡ್ಡ ವಿಮಾನಗಳಿವೆ, ದೊಡ್ಡ ದೊಡ್ಡ ಮೆಹಲುಗಳಿವೆ ಎಂದು ತಿಳಿಯುತ್ತಾರೆ. ಇದೆಲ್ಲವೂ ತಾತ್ಕಾಲಿಕವಾಗಿದೆ ಅಂತ ಹೇಳ್ತಿದ್ದಾರೆ ತಮ್ಮ. ಪ್ರತಿಯೊಬ್ಬರ ಬದುಕಿನಲ್ಲಿ ತಮ್ಮದೇ ಆದ ಕತೆ ಇರುತ್ತದೆ. ಅದನ್ನು ನಿರ್ಲಕ್ಷಿಸಿದ ಅಥವಾ ಅಪಹಾಸ್ಯ ಮಾಡುವವರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು ಹೇಳದಿದ್ದರೂ ಭಗವಂತನಿಗೆ ಎಲ್ಲ ತಿಳಿದಿರುತ್ತದೆ. ಅಣ್ಣ, ಬಾಬಾ ಹೇಳ್ತಾರೆ ಆತ್ಮ ಅವಿನಾಶಿಯಾಗಿದೆ ಮತ್ತು ಅದರ ಪಾತ್ರವೂ ಅವಿನಾಶಿಯಾಗಿದೆ. ಅಂದ ಮೇಲೆ ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶವಾಗಲು ಹೇಗೆ ಸಾಧ್ಯ? ಎಷ್ಟು ಮನುಷ್ಯರಿದ್ದಾರೆಯೋ ಅಷ್ಟು ಮತಗಳಿವೆ. ಅವೆಲ್ಲವೂ ಮನುಷ್ಯರ ಮತಗಳಾಗಿವೆ. ಈಶ್ವರಿಯ ಮತವು ಒಂದೇ ಆಗಿದೆ. ದೇವತಾ ಮತವೂ ಇರುವುದೇ ಇಲ್ಲ. ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ ಅಂದಾಗ ಇದೆಲ್ಲವೂ ಬಹಳ ತಿಳಿದುಕೊಳ್ಳುವ ಮಾತಾಗಿದೆ. ಮನುಷ್ಯರಂತೂ ಏನೂ ತಿಳಿದುಕೊಂಡಿಲ್ಲ. ಆದ್ದರಿಂದ ದಯೆ ತೋರಿಸು ಎಂದು ಈಶ್ವರನನ್ನು ಕರೆಯುತ್ತಾರೆ. ಇದಕ್ಕೆ ತಂದೆ ತಿಳಿಸ್ತಾರೆ, ನಾನು ನಿಮ್ಮನ್ನ ಇಷ್ಟು ಯೋಗ್ಯರನ್ನಾಗಿ ಮಾಡ್ತೇನೆ, ನೀವು ಪೂಜೆಗೆ ಯೋಗ್ಯರಾಗುತ್ತಿದ್ದೀರಿ. ಈಗ ಯೋಗ್ಯರಾಗಿಲ್ಲ, ಆಗುತ್ತಿದ್ದೀರಿ. ನಾವು ಈ ರೀತಿ ಆಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಮತ್ತು ಭಕ್ತಿ ಮಾರ್ಗದಲ್ಲಿಯೂ ಸಹ ನಿಮ್ಮದೇ ಮಹಿಮೆ ಆಗುತ್ತೆ, ನಮ್ಮದೇ ಮಂದಿರಗಳಾಗುತ್ತದೆ. ನಿಮಗೆ ಗೊತ್ತಿದೆ, ಚಂಡಿಕಾ ದೇವಿಯ ಮೇಳವೂ ಆಗತ್ತೆ. ಯಾರು ತಂದೆಯ ಶ್ರೀಮತದ ಮೇಲೆ ನಡೆಯೋದಿಲ್ಲವೋ ಅವರೇ ಚಂಡಿಯಾದರೂ ಸಹ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುವುದರಲ್ಲಿ ಯಾವುದಾದರೂ ಸಹಯೋಗವನ್ನಂತೂ ಕೊಡುತ್ತಾರೆ. ಸನ್ಯಾಸವಿದೆ ಅಲ್ಲವೇ? ಶಿಕ್ಷೆಗಳನ್ನ ಭೋಗಿಸಿ ವಿಶ್ವದ ಮಾಲೀಕರಂತೂ ಆಗುತ್ತಾರೆ ಅಲ್ಲವೇ? ಸೇವೆಯ ಜೊತೆ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯು ಸಾಧನೆಯನ್ನು ಇಮರ್ಜ್ ಮಾಡುವಂತಹ ಸಫಲತಾ ಮೂರ್ತಿ ಭವ. ಸೇವೆಯಿಂದ ಖುಷಿ ಹಾಗೂ ಶಕ್ತಿ ಸಿಗುವುದು. ಆದರೆ ಸೇವೆಯಲ್ಲಿಯೇ ವೈರಾಗ್ಯ ವೃತ್ತಿಯೂ ಸಹ ಸಮಾಪ್ತಿಯಾಗಿ ಬಿಡುವುದು. ಆದ್ದರಿಂದ ನಿಮ್ಮ ಒಳಗಿರುವ ವೈರಾಗ್ಯ ವೃತ್ತಿಯನ್ನು ಜಾಗೃತ ಮಾಡಿ. ಹೇಗೆ ಸೇವೆಯ ರೂಪುರೇಖೆಯನ್ನು ಕಾರ್ಯರೂಪದಲ್ಲಿ ಇಮರ್ಜ್ ಮಾಡುವಿರಿ, ಆಗ ಸಫಲತೆ ಸಿಗುವುದು. ಅದೇ ರೀತಿ ಈಗ ಬೇಅದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಎಷ್ಟೇ ಸಾಧನ ಪ್ರಾಪ್ತಿಯಾಗಲಿ, ಆದರೆ ಬೇಅದ್ದಿನ ವೈರಾಗ್ಯ ವೃತ್ತಿಯ ಸಾಧನೆ ಮರ್ಜ್ ಆಗದಿರಲಿ. ಸಾಧನೆ ಹಾಗೂ ಸಾಧನ ಎರಡರ ಬ್ಯಾಲೆನ್ಸ್ ಇರಬೇಕು. ಆಗ ಸಫಲತಾ ಮೂರ್ತಿಗಳಾಗುವಿರಿ. ಆ ಅಸಂಭವವನ್ನು ಸಂಭವವನ್ನಾಗಿ ಮಾಡುವುದೇ ಪರಮಾತ್ಮನ ಪ್ರೀತಿಯ ಚಿಹ್ನೆಯಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ. ಯುಕ್ತಿಯುಕ್ತವಾಗಿ ತಿಳಿಸುವುದು ಅಣ್ಣ ಬಾಬಾ ಹೇಳ್ತಾರೆ, ಯುಕ್ತಿಯುಕ್ತವಾಗಿ ತಿಳಿಸುವುದು ಅಂತ್ಯದಲ್ಲಿ ಬರುತ್ತದೆ. ಆಗ ನಿಮ್ಮ ಬಾಣಗಳು ನಾಟುತ್ತದೆ. ನಿಮಗೆ ಗೊತ್ತಿದೆ, ನಮ್ಮ ವಿದ್ಯಾಭ್ಯಾಸವು ಈಗ ನಡೆಯುತ್ತದೆ. ಓದಿಸುವವರಂತೂ ಒಬ್ಬರೇ ಆಗಿದ್ದಾರೆ, ಎಲ್ಲರೂ ಅವರಿಂದ ಓದುವವರಾಗಿದ್ದಾರೆ. ಮುಂದೆ ಹೋದಂತೆ ನೀವು ಇಂತಹ ಯುದ್ಧಗಳನ್ನು ನೋಡ್ತೀರಿ. ಅದರ ಮಾತೇ ಕೇಳಬೇಡಿ. ಯುದ್ಧದಲ್ಲಿ ಅನೇಕರು ಸಾವನ್ನಪ್ಪುತ್ತಾರೆ. ಮತ್ತೆ ಇಷ್ಟೊಂದು ಆತ್ಮಗಳು ಎಲ್ಲಿ ಹೋಗುತ್ತಾರೆ? ಒಟ್ಟಿಗೆ ಹೋಗಿ ಜನ್ಮ ಪಡೆಯುತ್ತಾರೆಯೇ? ವೃಕ್ಷವು ದೊಡ್ಡದಾಗುತ್ತೆ, ಬಹಳ ರೆಂಬೆ ಕೊಂಬೆಗಳು ಎಲೆಗಳು ಆಗಿಬಿಡುತ್ತೆ. ಪ್ರತಿನಿತ್ಯ ಅನೇಕರು ಜನಿಸುತ್ತಾರೆ ಹಾಗೂ ಸಾಯುತ್ತಾರೆ. ಯಾರೂ ಸಹ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಮನುಷ್ಯರು ವೃದ್ಧಿಯಾಗುತ್ತಾ ಹೋಗುತ್ತಾರೆ. ಇಂತಹ ವಿಸ್ತಾರದ ಮಾತುಗಳಲ್ಲಿ ಹೋಗುವಲು ಮೊದಲು ತಂದೆಯನ್ನ ನೆನಪು ಮಾಡಿ. ಅದರಿಂದ ವಿಕರ್ಮ ವಿನಾಶವಾಗುತ್ತೆ, ಮತ್ತೆ ಕೊಳಕು ಎಲ್ಲವೂ ಹೊರಟು ಹೋಗುತ್ತೆ. ನಂತರ ಬೇರೆ ಮಾತು. ನೀವು ಇದರ ಯಾವುದೇ ವಿಚಾರವನ್ನ ಮಾಡಬೇಡಿ ಅಂತ ಬಾಬಾ ಹೇಳ್ತಾರಣ್ಣ.
ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ. ಅಂತಿಮ ಸಮಯದಲ್ಲಿ ಹಳೆಯ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕು. ಈ ಸ್ಮಶಾನದಿಂದ ಬುದ್ಧಿಯನ್ನು ತೆಗೆಯಬೇಕು. ನೆನಪಿನಲ್ಲಿದ್ದು ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕಾಗಿದೆ. ಮುಖದಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು, ಹೊರತು ಕಲ್ಲುಗಳಲ್ಲ. ಪೂರ್ಣ ಹಂಸಗಳಾಗಿರಬೇಕು. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು.